Hi, children. Good morning to all. So, children, in the previous class, I started this chapter, that is lesson number 3, part 3, Swami Vivekananda. बच्चों, मैंने पिछले कक्षा में कहा था इस पाठ के लेखक डॉक्टर जगदीश चंद्र के बारे में, and also apart this लेखक परिचय, I started this chapter, so I think I finished up to here. Is it, children? Okay. So पहले स्वामी विवेकानंद जी का जन्म 12 जनवरी 1863 में कलकत्ते को एक कायस्थ घराने में इनका जन्म हुआ था. ಅಲ್ವಾ ಮಕ್ಕಳೇ, ಸ್ವಾಮಿ ವಿವೇಕಾನಂದ ಅವರು ಜನಿಸಿದ್ದು 1863 ಇಸ್ವಿ ಜನವರಿ 12ನೇ ತಾರೀಕು. हौदल मकले? यस. कलकत्ते के एक कायस्थ घराने में इनका जन्म हुआ था. एक कायस्थ घराने, घराने मीन्स ಒಂದು ಉತ್ತಮವಾದ ಕುಲ. ಕುಲ ಮೀನ್ಸ್ ವಂಶ, ಅಂದರೆ ಒಂದು ಒಳ್ಳೆ ಮನೆತನದಲ್ಲಿ ಇವರ ಜನನ ಆಗಿತ್ತು. 1863 ಇಸ್ವಿ ಜನವರಿ 12ನೇ ತಾರೀಕಿನಂದು. ಹೌದಾ ಮಕ್ಕಳೇ? ಇವರು ಜನಿಸಿದಲ್ಲಿ ಕೋಲ್ಕತ್ತಾದಲ್ಲಿ. ಹೌದಾ? ಎಸ್. ಹಾಗೆ ಮುಂದೆ ಲೇಖಕರು ಹೇಳ್ತಾರೆ, ಇಸ್ ಪಾಠಕ್ಕೆ ಲೇಖಕನೇ ಕಹಾ ಹೈ ಭಾರತೀಯ ಇತಿಹಾಸ ಮೇ ಸ್ವಾಮಿ ವಿವೇಕಾನಂದ ಜಿ ಕಾ ನಾಮ್ ಅಮರ್ ಹೈ. ಅಲ್ವಾ ಮಕ್ಕಳೇ? ಇದು ಸತ್ಯ ಕೂಡ ಹೌದು. ಭಾರತ ದೇಶದ ಇತಿಹಾಸದಲ್ಲಿ ಸ್ವಾಮಿ ವಿವೇಕಾನಂದರ ಹೆಸರು ಶಾಶ್ವತವಾಗಿ ಅಜರಾಮರವಾಗಿ ಉಳ್ಕೊಂಬಿಡುತ್ತೆ ಅಲ್ವಾ? ಯಾವತ್ತಿಗೂ ಕೂಡ ನಾವು ಸ್ವಾಮೀಜಿಯವರ ಹೆಸರನ್ನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಹೌದಾ ಮಕ್ಕಳೇ? ಹೌದೋ ಅಲ್ವೋ? ಭಾರತದ ಇತಿಹಾಸದಿಂದ ಇವರ ಹೆಸರು ಆಚೆ ಎಲ್ಲೂ ಹೋಗೋದಿಲ್ಲ. ಎಷ್ಟು ವರ್ಷ ಬೇಕಾದರೆ ಕಳೀಲಿ, 500, 5000, 50,000 ಸೂರ್ಯ ಚಂದ್ರ ಇರೋ ತನಕ. ಹೌದಾ? ಸೊ ಎಲ್ಲಿ ತನಕ ಸೂರ್ಯ ಚಂದ್ರ ಶಾಶ್ವತವಾಗಿ ಉಳ್ಕೋತಾರೆ, ಅಲ್ಲಿ ತನಕನೂ ಭಾರತದ ಇತಿಹಾಸದಲ್ಲಿ ಸ್ವಾಮಿ ವಿವೇಕಾನಂದರ ಹೆಸರು ಕೂಡ ಶಾಶ್ವತವಾಗಿ ಉಳಿದ್ಕೊಂಡ್ಬಿಡ್ತದೆ. ಹೌದೋ ಅಲ್ವಾ? ಸೊ ಏನು ಮಾಡಿದ್ರಪ್ಪ ಅಂದರೆ, ದೇಶ ವಿದೇಶ ಮೇ ಭ್ರಮಣ ಕರ್ಕೆ, ನಮ್ಮ ದೇಶದ ಅನೇಕ ರಾಜ್ಯಗಳಿಗೆ ದೇಶದಾದ್ಯಂತ ದೇಶದ ಮೂಲೆ ಮೂಲೆ ಕೂಡ ಇವರು ಸಂಚಾರ ಮಾಡಿ, ಮತ್ತು ಅನೇಕ ವಿದೇಶಕ್ಕೆ ಕೂಡ, ವಿದೇಶ ಮೀನ್ಸ್ ಫಾರಿನ್ ಕಂಟ್ರೀಸ್, ಔಟ್ ಆಫ್ ಕಂಟ್ರಿ, ನಮ್ಮ ದೇಶ ಅಲ್ಲದೆ ಅನೇಕ ವಿದೇಶಗಳಿಗೆ ಕೂಡ ಹೋಗಿ ಅಲ್ಲಿ ನಮ್ಮ ದೇಶದ ಸಂಸ್ಕೃತಿಯನ್ನು, ಸಭ್ಯತೆಯನ್ನು, ಪರಂಪರೆಯನ್ನು, ನಮ್ಮ ಧರ್ಮವನ್ನು ಪ್ರಚಾರ ಮತ್ತು ಪ್ರಸಾರ ಮಾಡಿರ್ತಕ್ಕಂತಹ ಒಬ್ಬ ಮಹಾನ್ ಸನ್ಯಾಸಿ, ಮೇಧಾವಿ ವ್ಯಕ್ತಿತ್ವ, ಮಹಾನ್ ವ್ಯಕ್ತಿ ಅಂದರೆ ಅದು ಸ್ವಾಮಿ विवेकानंद जी. हौदा मकले? यस. और उनके माता पिता के बारे में हम लोग चर्चा कर चुके थे पिछले कक्षा में. ऑफ कोर्स उनके पिता थे कौन? विश्वनाथ दत्ता. हौदा मकले? और तंदे बंदो सी, उनके पिता श्री विश्वनाथ दत्ता, वे भी एक प्रतिष्ठित वकील थे. इವರು ಮಾಡ್ತಕ್ಕಂಥ ಕೆಲಸ ವೃತ್ತಿ ಬಂದು ವಕೀಲಿ ವೃತ್ತಿ. ಇವರು ಕೂಡ ವಕೀಲರಾಗಿದ್ದರು, ಅಂದರೆ ಲಾಯರ್ ಆಗಿ ಕೆಲಸ ಮಾಡ್ತಾಯಿದ್ರು. ಅರ್ಥ ಆಯ್ತಾ ಮಕ್ಕಳ? ಒಬ್ಬ ಪ್ರಖ್ಯಾತ, ಹೌದಾ, ಬಹಳ ಫೇಮಸ್ ಆಗಿರ್ತಕ್ಕಂಥ ಒಬ್ಬ ಲಾಯರ್ ಆಗಿದ್ದರು. ಅವ್ರ ತಂದೆ ವಿಶ್ವನಾಥ ದತ್ತ. ಇನ್ನು ಇವರ ತಾಯಿ ಬಂದು ಭುವನೇಶ್ವರಿ ದೇವಿ.
ಹೌದಾ ಮಕ್ಕಳೇ? ನಾನು ಲಾಸ್ಟ್ ಕ್ಲಾಸೇ ನಿಮಗೆ ಇದ್ರ ಬಗ್ಗೆ ಹೇಳಿದ್ದೆ. ತಂದೆ ವಿಶ್ವನಾಥ ದತ್ತ ವಕೀಲರಾಗಿದ್ದರು. ಇನ್ನು ತಾಯಿ ಭುವನೇಶ್ವರಿ ದೇವಿ एक सुसंस्कृत धर्मपरायण महिला थी. धर्मपरायण महिला मीन्स कहने का मतलब ये है धर्म को पालन करने वाली एक सुसंस्कृत महिला थी भुवनेश्वरी देवी. भुवनेश्वरी देवी स्वामी विवेकानंद जी के माता थे. उनके पिता थे विश्वनाथ दत्ता. वे कलकत्ते के एक प्रख्यात प्रसिद्ध वकील थे. ओके चिल्ड्रंस, इನ್ನು ಇದಾದಮೇಲೆ स्वामी विवेकानंद जी के बचपन का नाम था. बचपन का नाम इस चाइल्डहुड नेम और रियल नेम. ಇವನ ವಾಸ್ತವಿಕ ಅಥವಾ ನಿಜವಾದ ಅಸಲಿ ನೇಮ್ ಬಂದು ನರೇಂದ್ರ ದೇವ್ ಅಂತ ಹೇಳ್ಬಿಟ್ಟು. अर्थ आयता मकले? बचपन का नाम था नरेंद्र देव. ओके चिल्ड्रंस. और बालक नरेंद्र सुंदर आकार वाला मीन्स सुडौल स्वस्थ मीन्स हेल्दी ಆಗಿದ್ರು ಮತ್ತು ನೋಡೋದಕ್ಕೆ ಬಹಳ ಸುಂದರವಾಗಿದ್ರು. सुंदर आकार वाला बालक था बचपन में नरेंद्र देव. ओके चिल्ड्रंस. ಅಲ್ವ ಮಕ್ಕಳೇ? ಸ್ವಾಮಿ ವಿವೇಕಾನಂದರು ಬಾಲ್ಯಕಾಲದಲ್ಲಿ ಅತ್ಯಂತ ಹೆಲ್ದಿಯಾಗಿದ್ದರು, ಸ್ವಸ್ಥಿಯಾಗಿದ್ದರು, ಸುಡೌಲ್ ಮತ್ತು ಸುಂದರವಾಗಿದ್ದರು. ಮತ್ತು ಕುಸ್ತಿ ಲಡ್ನ, गुड़ सवारी, दौड़ लगाने और तैरने में उन्हें बड़ा आनंद मिलता था. ಇನ್ನು ಇವರ ಏನು ಅಭಿರುಚಿಗಳು, ಆಸಕ್ತಿಗಳು ಯಾವುದಪ್ಪ? ಕುಸ್ತಿ ಲಡ್ನ ಮತ್ತು ದೌಡ್ ಲಗಾನ, गुड़ सवारी, हार्स राइडिंग, ಬಾಕ್ಸಿಂಗ್ ಆರ್ ಫೈಟಿಂಗ್ ಅಥವಾ ಲಿಸ್ನಿಂಗ್ ಟು ಮ್ಯೂಸಿಕ್, ಸಂಗೀತವನ್ನು ಕೇಳೋದು ಕೂಡ ಇವರಿಗೆ ಸಾಕಷ್ಟು ಆಸಕ್ತಿ ಇತ್ತು. ಯಾವುದರಲ್ಲಿ? ಸಂಗೀತದಲ್ಲಿ. ಅರ್ಥ ಆಯ್ತಾ ಮಕ್ಕಳೇ? ಎಸ್. इसके अलावा संगीत एवं खेल कूद की प्रतियोगिताओं में, खेल कूद मीन्स प्ले इवेंट्ಸ್ ಅಥವಾ ಗೇಮ್ಸ್, ಆಟೋಟಗಳು. सो इसमें भाग लेना. प्रतियोगिता मीन्स ಕಾಂಪಿಟೇಷನ್ಸ್. ಸೊ ಪ್ಲೇ ಗೇಮ್ಸ್ ಕಾಂಪಿಟೇಷನಲ್ಲಿ ಅಥವಾ ಪ್ಲೇ ಇವೆಂಟ್ಸಲ್ಲಿ ಇವರು ಕೂಡ ಭಾಗವಹಿಸ್ತಾಯಿದ್ರು. ಭಾಗವಹಿಸೋದು ಅಂದರೆ ಇವರಿಗೆ ಸಾಕಷ್ಟು ಆಸಕ್ತಿ ಇತ್ತು. ಯಾವುದರಲ್ಲಿ? ಆಟೋಟಗಳಲ್ಲಿ. ಅರ್ಥ ಆಯ್ತಾ ಮಕ್ಕಳೇ? ಆಟೋಟ, ಸಂಗೀತ, ಕುಸ್ತಿ ಲಡ್ನೆ, गुड़ सवारी, ಹೌದಾ? ಸೊ ಆದಿ विषय में अभिरुचि थे या रुचि थे स्वामी विवेकानंद को. ओके चिल्ड्रंस. इನ್ನು बालक नरेंद्र पढ़ने और लिखने में हमेशा वे आगे रहते थे. ಬಾಲಕ ನರೇಂದ್ರ ಓದು ಬರಹ ಅಂದರೆ ಓದೋದ್ರಲ್ಲಿ ಮತ್ತು ಬರೆಯೋದ್ರಲ್ಲಿ ಬಹಳ ಶಾರ್ಪ್ ಇದ್ದರು, ಫಾಸ್ಟ್ ಆಗಿದ್ದರು. ಇನ್ನೋನೇ ಕಕ್ಷಾ ಮೇ ಸರ್ವಪ್ರಥಮ್ ಥೇ. ಇಡೀ ಕ್ಲಾಸಲ್ಲಿ ಆತನೇ ಫಸ್ಟು, ಆತನೇ ರ್ಯಾಂಕ್ ಹೋಲ್ಡರ್ ಆಗಿರ್ತಾನೆ. ಅಷ್ಟು ಚೆನ್ನಾಗಿ ಅವರು ಓದ್ತಾ ಇರ್ತಾರೆ. ಹೌದಾ ಮಕ್ಕಳೇ? ಇದೆಲ್ಲ ಕೂಡ ನಾನು ನಿಮ್ಗೆ ಲಾಸ್ಟ್ ಕ್ಲಾಸ್ ಹೇಳಿದ್ದೆ. ಇದಾದಮೇಲೆ ಕಿಶೋರ್ ಅವಸ್ಥಾ ಮೇ ಇನ್ಹೋನೆ ಬಾಲಕ ನರೇಂದ್ರ ಏಕ್ ಬಾರ್ ಶ್ರೀ ರಾಮಕೃಷ್ಣ ಪರಮಹಂಸ ಸೆ ಭೇಂಟ್ ಕಿಯಾ. ಅದೇನು ಮಾಡ್ತಾರಪ್ಪ ಅಂದರೆ ಒಮ್ಮೆ ಶ್ರೀ ರಾಮಕೃಷ್ಣ ಪರಮಹಂಸರನ್ನು ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ತನ್ನ ಕುತೂಹಲವನ್ನು, ತನ್ನ ಜಿಜ್ಞಾಸ ಮೀನ್ಸ್ ಕ್ಯೂರಿಯಾಸಿಟಿ ಅಬೌಟ್ ಹಿಂದೂಯಿಸಮ್ ಅಂದರೆ ಹಿಂದೂ ಧರ್ಮದ ಮತ್ತು ಸಂಸ್ಕೃತಿ ಬಗ್ಗೆ ತನ್ನಲ್ಲಿ ಏನು ಆಸಕ್ತಿ ಇತ್ತು ಅಥವಾ ತನ್ನಲ್ಲಿ ಏನು ಕುತೂಹಲ ಇತ್ತು ಅದನ್ನು ಇವರು ರಾಮಕೃಷ್ಣ ಪರಮಹಂಸರ ಬಳಿ ಕೇಳ್ತಾರೆ. ನಮ್ಮ ಧರ್ಮದ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಡಿ, ನಮ್ಮ ಸಂಸ್ಕೃತಿ ಬಗ್ಗೆ ನನಗೆ ಸಾಕಷ್ಟು ವಿಚಾರವನ್ನು ತಿಳ್ಕೋಬೇಕು ಅಂತ ಹೇಳಿಬಿಟ್ಟು ಕೇಳಿದಾಗ ರಾಮಕೃಷ್ಣ ಪರಮಹಂಸರಿಗೆ ಬಹಳ ಸಂತೋಷ ಆಗುತ್ತೆ. ಯಾಕಂದರೆ ಹಿಂದೂ ಧರ್ಮ ಅವರನ್ನು ಅಷ್ಟೊಂದಾಗಿ ಅಟ್ರ್ಯಾಕ್ಟ್ ಮಾಡಿತ್ತು, ಆಕರ್ಷಣೆ ಮಾಡಿತ್ತು. ಇದನ್ನು ನೋಡಿ ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರನ್ನು ತನ್ನ ಶಿಷ್ಯನನ್ನಾಗಿ ಸ್ವೀಕಾರ ಮಾಡ್ತಾರೆ ಮಕ್ಕಳ. ಹೌದಾ? ಇನ್ನು ಉನ್ಕೆ ಎಜುಕೇಷನ್ ಹುವಾ BA और LLB. ಸ್ವಾಮೀಜಿ ಓದಿದ್ದು
BA ಮತ್ತು LLB. ಸೊ ಬ್ಯಾಚುಲರ್ ಆಫ್ ಆರ್ಟ್ಸ್ ಮತ್ತು LLB ಮೀನ್ಸ್ ಕಾನೂನಿನ ಅಧ್ಯಯನ, ಲೀಗಲ್ ಲಾ ಆಫ್ ಬ್ಯಾಚುಲರ್, LLB ದಟ್ ಈಸ್ ಅ ಕೋರ್ಸ್ ಆಫ್ ಲೀಗಲ್ ಲಾ ಆಫ್ ಬ್ಯಾಚುಲರ್ ಅಂದರೆ ಕಾನೂನು. ಅದನ್ನು ಇವರು ಅಧ್ಯಯನ ಮಾಡ್ತಾರೆ. ಅದೇ ಟೈಮಲ್ಲಿ ಉनके पिताजी का देहांत हुआ. देहांत होना मीन्स स्वर्ग सिधारना, मृत्यु होना, मर जाना. मृत्यु मीन्स ಸಾವನ್ನು ಅಪ್ಪೋದು. ಇವರು ಸ್ವಾಮಿ ವಿವೇಕಾನಂದರು BA ಮತ್ತು LLBನ ಅಧ್ಯಯನ ಮಾಡ್ತಾರೆ. ಆ ಟೈಮಲ್ಲಿ ಇವರು ತಂದೆ ಎಕ್ಸ್ಪೈರ್ಡ್ ಆಗ್ತಾರೆ, ಸತ್ತು ಹೋಗ್ತಾರೆ. ಯಾರು? ವಿಶ್ವನಾಥ ದತ್ ಅವರು, ಹೌದಾ? ತದನಂತರ ಇವರೇನು ಮಾಡ್ತಾರೆ, ರಾಮಕೃಷ್ಣ ಪರಮಹಂಸರನ್ನು ಭೇಟಿ ಮಾಡಿ ಅವರ ಶಿಷ್ಯರಾಗಿ ಅವರ ಬಳಿ ಇವರು ಸೇರಿಕೊಡ್ತಾರೆ. ಯಾರ ಬಳಿ? ಸ್ವಾಮಿ ವಿವೇಕಾನಂದವರು ಶ್ರೀ ರಾಮಕೃಷ್ಣ ಪರಮಹಂಸಕ್ಕೆ ಶಿಷ್ಯ ಬನ್ ಗಯೇ. ಅರ್ಥ ಆಯಿತು ಮಕ್ಕಳೇ? ಅದೇ ತರಹ ರಾಮಕೃಷ್ಣ ಪರಮಹಂಸ ಕೂಡ ಸ್ವಾಮಿ ವಿವೇಕಾನಂದರನ್ನು ತನ್ನ ಶಿಷ್ಯನನ್ನಾಗಿ ಸ್ವೀಕಾರ ಮಾಡ್ತಾರೆ ಮಕ್ಕಳೇ, ಹೌದಾ? ಇದಿಷ್ಟು ವಿಚಾರ ನಾನು ಲಾಸ್ಟ್ ನಿಮಗೆ ಹೇಳಿದ್ದೆ, ಹೌದಾ? ಸೊ ಇಲ್ಲಿ ತನಕ ಕೂಡ ಆಗಿತ್ತು. ಹಾಗಾದರೆ ನೋಡೋಣ ಬನ್ನಿ ಮುಂದೇನಾಗುತ್ತೆ ಅಂತ. ಓಕೆ, ಸಿ स्वामी परमहंस के जीवन दर्शन से विवेकानंद इतने प्रभावित हुए थे कि उन्होंने अपने गुरु के संदेश का प्रसार करना चाहा. से चलें, स्वामी परमहंस के जीवन दर्शन से विवेकानंद इतने प्रभावित हुए थे. ನೋಡಿ, ತನ್ನ ಗುರುಗಳಾದ ರಾಮಕೃಷ್ಣ ಪರಮಹಂಸರ ಜೀವನ ದರ್ಶನ, ಅವರ ವ್ಯಕ್ತಿತ್ವ, ಅವರ ಹಾವಭಾವ, ನಡವಳಿಕೆ, ಅವರ ವ್ಯಕ್ತಿತ್ವ ಸ್ವಾಮಿ ವಿವೇಕಾನಂದರಿಗೆ ಬಹಳ ಅಚ್ಚುಮೆಚ್ಚಾಗುತ್ತೆ, ಇಷ್ಟ ಆಗುತ್ತೆ. ಅವರ ಜೀವನ ಶೈಲಿಯಿಂದ ಪ್ರೋತ್ಸಾಹಿತರಾಗಿ, ಹೌದಾ, ಪ್ರಭಾವಿತರಾಗಿ. ಸಿ ಇತನೇ ಪ್ರಭಾವಿತ್ ಮೀನ್ಸ್ ಅಫೆಕ್ಟಿವ್ ಅಂದರೆ ಅವರ ಲೈಫ್ ಸ್ಟೈಲು ಇವ್ರ ಮೇಲೆ ಎಷ್ಟು ಎಫೆಕ್ಟ್ ಆಗುತ್ತೆ ಅಂದರೆ, ಸ್ವಾಮೀಜಿ ಮೀನ್ಸ್ ಸ್ವಾಮಿ ವಿವೇಕಾನಂದ ಜೀನೆ, ಸ್ವಾಮಿ ವಿವೇಕಾನಂದ ಅವರು ಅಪನೇ ಗುರುಕ್ಕೆ, ತನ್ನ ಗುರು ಯಾರು? ರಾಮಕೃಷ್ಣ ಪರಮಹಂಸ, ಹೌದಾ ಮಕ್ಕಳೇ? ಎಸ್, ಅಪನೇ ಗುರುಕ್ಕೆ ಸಂದೇಶ್, ತನ್ನ ಗುರುಗಳಾದ ಶ್ರೀ ರಾಮಕೃಷ್ಣ ಪರಮಹಂಸರ ತತ್ವಗಳು, ಆದರ್ಶಗಳು, ಸಂದೇಶಗಳನ್ನು ಇಡೀ ಪ್ರಪಂಚಕ್ಕೆ ನಾನು ಕೂಡ ಹಬ್ಬಿಸಬೇಕು. ಇಡೀ ಪ್ರಪಂಚದಾದ್ಯಂತ ರಾಮಕೃಷ್ಣ ಪರಮಹಂಸರ ಸಂದೇಶವನ್ನು ತಲುಪಿಸಬೇಕು, ಪ್ರಸಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಸಂಕಲ್ಪವನ್ನು ಅವ್ರು ಮಾಡ್ತಾರೆ ಮಕ್ಕಳೇ. ಅರ್ಥ ಆಯ್ತಾ? ಇಡೀ ಪ್ರಪಂಚದಾದ್ಯಂತ ತನ್ನ ಗುರುಗಳ ಆದರ್ಶ ಗುಣಗಳನ್ನು, ಸಂದೇಶಗಳನ್ನು ನಾನು ಪ್ರಸಾರ ಮಾಡಬೇಕು, ಸಾರಬೇಕು, ಹಂಚಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡ್ತಾರೆ. ಅದೇ ಕಾರಣಕ್ಕೋಸ್ಕರ ಇವರೇನು ಮಾಡ್ತಾರಪ್ಪ ಅಂದರೆ, ಸಂಯುಕ್ತ ರಾಜ್ಯ ಅಮೆರಿಕ ಹೋಗ್ತಾರೆ. ಕಾರಣ ಏನು? ಅಮೆರಿಕ ರಾಜ್ಯದಲ್ಲಿ, ಸಂಯುಕ್ತ ರಾಜ್ಯ ಅಮೆರಿಕ ದೇಶದಲ್ಲಿ ತನ್ನ ಗುರುಗಳ ಸಂದೇಶವನ್ನು, ಹಾಗೆ ತನ್ನ ಹಿಂದೂ ಧರ್ಮದ ಬಗ್ಗೆ, ತನ್ನ ಭಾರತೀಯ ಸಂಸ್ಕೃತಿ ಬಗ್ಗೆ, ಹೌದಾ, ಹೆಚ್ಚು ಒಂದು ತಿಳುವಳಿಕೆಯನ್ನು, ಪ್ರಸಾರವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಜನಗಳಿಗೆ ತಾನು ಮನವರಿಕೆ ಮಾಡಿಕೊಡ್ಬೇಕು, ಅರ್ಥ ಮಾಡಿಸ್ಬೇಕು. ಭಾರತ ಧರ್ಮ, ಭಾರತೀಯ ಸಂಸ್ಕೃತಿ, ಭಾರತದ ಪರಂಪರೆ ಬಗ್ಗೆ ಮತ್ತು ತನ್ನ ಗುರುಗಳಾದ ರಾಮಕೃಷ್ಣ ಪರಮಹಂಸರ ಸಂದೇಶವನ್ನು ಇಡೀ ಪ್ರಪಂಚಕ್ಕೆ ತಾನು ಸಾರಬೇಕು ಅಂತ ಹೇಳ್ಬಿಟ್ಟು ನಿಶ್ಚಯ ಮಾಡಿ, इस दिशा में से जनता को सत्य की राह दिखाने के लिए सितंबर सन 1893 को वे संयुक्त राज्य अमेरिका गए. से चिल्ड्रंस, जनता को सत्य की राह दिखाने के लिए, ಜನತಾ ಮೀನ್ಸ್ ಫಾರ್ ಪೀಪಲ್ಸ್, ಜನಗಳಿಗೆ ಸತ್ಯದ ಬಗ್ಗೆ ಅರಿವನ್ನು ಮೂಡಿಸಬೇಕು, ಸತ್ಯದ ಮಹತ್ವವನ್ನು ಅರ್ಥ ಮಾಡಿಸ್ಬೇಕು. ಸತ್ಯ ಎಷ್ಟು ಪವರ್ಫುಲ್, ಸತ್ಯ ಅಂತಕ್ಕಂಥದ್ದು ಎಷ್ಟೊಂದು ಸ್ಟ್ರಾಂಗೆಸ್ಟ್ ವೆಪನ್, ಒಂದು ಅತ್ಯದ್ಭುತವಾದ ಶಕ್ತಿಪೂರ್ಣವಾದ ಅಸ್ತ್ರ, ಅದು ಸತ್ಯ. ಸತ್ಯದ ಬಗ್ಗೆ ನಿಜವಾಗಿಯೂ ನಾವು ಅರ್ಥ ಮಾಡಿಕೊಂಡ್ರೆ, ಅದರ ಶಕ್ತಿಯನ್ನು ನಾವು ಅರ್ಥ ಮಾಡಿಕೊಂಡ್ರೆ, ನಮ್ಮ ಜೀವನದಲ್ಲಿ ನಾವು ಅಸತ್ಯವನ್ನು ಯಾವತ್ತೂ ಕೂಡ ಹೇಳೋದಿಲ್ಲ. ಯಾಕೆಂದರೆ ಅಸತ್ಯ ಹೇಳಿದರೆ ನಾವು ಸರ್ವನಾಶ ಆಗ್ತೀವಿ, ನಮ್ಮ ನಾಶ ಖಂಡಿತ. ಯಾಕೆಂದರೆ ಸತ್ಯಕ್ಕೆ ಸಾವಿಲ್ಲ, ಅಸತ್ಯ ಯಾವತ್ತೂ ಜಯಿಸೋದಿಲ್ಲ. ಸತ್ಯ ಹೇಳಿ
ಅದು ಯಾವತ್ತೂ ಸಾಯೋದಿಲ್ಲ. ಆದರೆ ಸುಳ್ಳು ಹೇಳಿ, ಅಸತ್ಯ ಹೇಳಿ, ಅದು ಯಾವತ್ತೂ ಗೆಲ್ಲೋದೂ ಇಲ್ಲ. ಯಾಕೆಂದರೆ ಅಸತ್ಯಕ್ಕೆ ಅಷ್ಟು ಶಕ್ತಿ ಇಲ್ಲ. ಗೆಲ್ಲೋ ಶಕ್ತಿ ಸತ್ಯಕ್ಕೆ ಇರೋದು, ಅಸತ್ಯಕ್ಕಲ್ಲ. ಹಾಗಾಗಿ ಈ ಸತ್ಯದ ಮಹಿಮೆಯನ್ನು, ಸತ್ಯದ ಮಹತ್ವವನ್ನು ಜನಗಳಿಗೆ ಅರ್ಥ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಇವ್ರು ಏನು ಮಾಡ್ತಾರಪ್ಪ ಅಂದರೆ ತನ್ನ ಗುರುಗಳ ಸಂದೇಶವನ್ನು, ತನ್ನ ದೇಶದ ಸಂಸ್ಕೃತಿಯನ್ನು, ನಮ್ಮ ಭಾರತ ದೇಶದ ಧರ್ಮ, ಕಲೆ, ಸಂಸ್ಕೃತಿ ಇದರ ಬಗ್ಗೆ ಅಮೇರಿಕ ಜನಗಳಿಗೆ ಅರಿವು ಮೂಡಿಸ್ಬೇಕು, ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡ್ತಾರಪ್ಪ ಅಂದರೆ सन 1893 में सितंबर में सितंबर ओके चिल्ड्रंस सितंबर 1893 ओके 1893 में वे संयुक्त राज्य अमेरिका गए, अमेरिकाಗೆ ಹೋಗ್ತಾರೆ. ಉಸ್ ಸಮಯ ದಟ್ ಟೈಮ್ ಆ ಸಮಯದಲ್ಲಿ ವಹ ಮೀನ್ಸ್ ದೇರ್ ಮೀನ್ಸ್ ಅಲ್ಲಿ, ಇಲ್ಲಿ ಅಮೇರಿಕಾದಲ್ಲಿ ಶಿಕಾಗೋ ನಗರ ಮೇ, ಶಿಕಾಗೋ ಅಂತಕ್ಕಂಥದ್ದು ಒಂದು ಪ್ಲೇಸ್, ಎಲ್ಲಿ ಇದು ಅಮೇರಿಕಾದಲ್ಲಿ. ಓಕೆ, ಶಿಕಾಗೋ ನಗರ ಇದು ಒಂದು ನಗರದ ಹೆಸರು. ಯಾವುದು? ಶಿಕಾಗೋ ಅಂತಕ್ಕಂಥದ್ದು ಇದಿರ್ತಕ್ಕಂಥದ್ದು ಅಮೇರಿಕಾದಲ್ಲಿ. ಓಕೆ ಚಿಲ್ಡ್ರನ್ಸ್, ಶಿಕಾಗೋ ನಗರ ಮೇ ಸರ್ವಧರ್ಮ ಸಮ್ಮೇಳನ ಹೋ ರಹಾ ಥಾ, ವಿಶ್ವದ ಸರ್ವಧರ್ಮಗಳ ಒಂದು ಸಮ್ಮೇಳನ ಅಲ್ಲಿ ಆಯೋಜನೆ ಆಗಿತ್ತು. ಅರ್ಥ ಆಯಿತು ಮಕ್ಕಳೇ? ವಿಶ್ವ ಸರ್ವಧರ್ಮ ಸಮ್ಮೇಳನ ಅಂದ್ರೇನಪ್ಪ ಅಂದರೆ ವಿಶ್ವದ ಎಲ್ಲ ಧರ್ಮಗಳ ಒಂದು ಸಭೆಯನ್ನು ಅಲ್ಲಿ ಆಯೋಜನೆ ಮಾಡಿರ್ತಾರೆ. ಎಲ್ಲಿ? ಅಮೇರಿಕಾದ ಶಿಕಾಗೋ ನಗರದಲ್ಲಿ. ಅರ್ಥ ಆಯ್ತಾ ಮಕ್ಕಳ? ಆ ಸಮಯದಲ್ಲಿ ಅಮೇರಿಕಾದ ಶಿಕಾಗೋ ಅಂತಕ್ಕಂಥ ಪ್ಲೇಸಲ್ಲಿ ವಿಶ್ವದ ಎಲ್ಲ ಧರ್ಮಗಳ ಪ್ರತಿನಿಧಿಗಳು, ಹೌದಾ, ಎಲ್ಲ ಧರ್ಮಗಳ ಸಭೆಯನ್ನು ಅಲ್ಲಿ ಆಯೋಜನೆ ಮಾಡಿರ್ತಾರೆ. ಆಯೋಜನೆ हुआ था. इस महासभा में स्वामी विवेकानंद ने भारतीय धर्म और तत्वज्ञान पर भाषण दिया. सी चिल्ड्रन्स, ಅಂತಹ ವಿಶ್ವ ಸರ್ವಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರು ನಮ್ಮ ಭಾರತೀಯ ಧರ್ಮದ ಬಗ್ಗೆ, ಹೌದಾ, ವಿವೇಕಾನಂದನೇ ಭಾರತೀಯ ಧರ್ಮ ಅವ್ರ ತತ್ವಜ್ಞಾನ ಪರ್, ಓಕೆ, ನಮ್ಮ ಭಾರತೀಯ ಹಿಂದೂ ಧರ್ಮದ ಬಗ್ಗೆ ಒಂದು ವ್ಯಾಖ್ಯಾನ, ಒಂದು ಸ್ಪೀಚ್ ಅಂದರೆ ಭಾಷಣವನ್ನು ಕೊಡ್ತಾರೆ. ನಮ್ಮ ಧರ್ಮದ ಬಗ್ಗೆ, ನಮ್ಮ ಧರ್ಮದ ಪರವಾಗಿ ಸ್ವಾಮಿ ವಿವೇಕಾನಂದವರು ಒಂದು ಸ್ಪೀಚ್ ಕೊಡ್ತಾರೆ ಮಕ್ಕಳೇ. ಎಲ್ಲಿ? ಅದು ಸಂಯುಕ್ತ ರಾಜ್ಯ ಅಮೇರಿಕಾದಲ್ಲಿ ಶಿಕಾಗೋ ನಗರದಲ್ಲಿ. ಅಲ್ಲಿ ಆಗ್ತಕ್ಕಂಥದ್ದು ವಿಶ್ವ ಸರ್ವಧರ್ಮ ಸಮ್ಮೇಳನ. ಈ ವಿಶ್ವ ಸರ್ವಧರ್ಮ ಸಮ್ಮೇಳನದಲ್ಲಿ ನಮ್ಮ ಧರ್ಮದ ಪರವಾಗಿ ಇವರು ಸ್ಪೀಚ್ ಕೊಡ್ತಾರೆ. ಅರ್ಥ ಆಯಿತು ಮಕ್ಕಳೇ? ಸೊ ಯಾವುದು ನಮ್ಮ ಧರ್ಮ? ಭಾರತೀಯ ಧರ್ಮ, ಹಿಂದೂ ಧರ್ಮ, ಹೌದಾ? ಈ ಹಿಂದೂ ಧರ್ಮದ ಬಗ್ಗೆ ಅಲ್ಲಿ ಒಂದು ಸ್ಪೀಚ್ ಕೊಡ್ತಾರೆ ಮಕ್ಕಳ. ಸಿ ಏನಾಗುತ್ತಾಗ ಉನ್ಕಾ ಭಾಷಣ ಬಡ ಗಂಭೀರ್ ಏವಂ ಹೃದಯ ಸ್ಪರ್ಶಿ ಥಾ. ಸಿ ಚಿಲ್ಡ್ರನ್ಸ್, ಇವನು ಕೊಟ್ಟಂತಹ ಸ್ಪೀಚು, ಇವರು ಏನು ಭಾಷಣ ಮಾಡ್ತಾರೆ, ಈ ಭಾಷಣ ಅತ್ಯಂತ ಗಂಭೀರವಾಗಿತ್ತು. ಗಂಭೀರ ಮೀನ್ಸ್ ವಿತ್ ವೆರಿ ಡೀಸೆಂಟ್, ತುಂಬ ಮಹತ್ವಪೂರ್ಣವಾದ ವಿಚಾರವನ್ನು, ಮಹತ್ತರವಾದ ವಿಚಾರವನ್ನು ಇವರು ಅವತ್ತು ಆ ಸಭೆಯಲ್ಲಿ ಭಾಷಣ ಮಾಡ್ತಾರೆ. ಅವನ ಭಾಷಣ ಅತ್ಯಂತ ಗಂಭೀರವಾಗಿತ್ತು. ಗಂಭೀರ ಮೀನ್ಸ್ ಒಂದು ರೀತಿ ಏನು, ಸೊ ಬಹಳ ಒಂದು ವಿಶೇಷವಾದ ವ್ಯಾಖ್ಯಾನ, ವಿಚಾರವನ್ನು, ಭಾಷಣವನ್ನು ಅವ್ರು ಮಾಡ್ತಾಯಿದ್ದಾರೆ. ಇದು ಅತ್ಯಂತ ಗಂಭೀರವಾಗಿತ್ತು ಮತ್ತು ಹೃದಯ ಸ್ಪರ್ಶಿ ಥಾ. ಹೃದಯ ಸ್ಪರ್ಶಿ ಮೀನ್ಸ್, ಹೃದಯ ಮೀನ್ಸ್ ಆರ್ಟ್, ಸ್ಪರ್ಶಿ ಮೀನ್ಸ್ ಟಚಬಲ್. ಇಟ್ ಮೀನ್ಸ್ ಸೊ ಇಟ್ ವಾಸ್ ಎ ಹಾರ್ಟ್ ಟಚಬಲ್. ಅಂದರೆ ಇದನ್ನು ಕೇಳ್ತಕ್ಕಂಥ ಜನಗಳಿಗೆ ಅವರ ಹೃದಯಕ್ಕೆ ಮುಟ್ಟುತ್ತಾ ಇತ್ತು. ಇಟ್ ವಾಸ್ ಅ ಹಾರ್ಟ್ ಟಚಬಲ್ ಮೀನ್ಸ್ ಅವರ ಹೃದಯಕ್ಕೆ ನಾಡ್ತಾ ಇತ್ತು, ಅವರ ಹೃದಯವನ್ನು ಸ್ಪರ್ಶಿಸ್ತಾ ಇತ್ತು. ಯಾವುದು? ಸ್ವಾಮಿ ವಿವೇಕಾನಂದರ ಮಾತುಗಳು, ನುಡಿಗಳು, ಭಾಷಣ, ಇವರ ಮಾತುಗಾರಿಕೆ. ಅರ್ಥ ಆಯಿತು ಮಕ್ಕಳ? ಸಿ ಉನ್ಕಾ ಭಾಷಣ ಬಡ ಗಂಭೀರ್ ಏವಂ ಹೃದಯ ಸ್ಪರ್ಶಿ ಥಾ. ಇವನು ಕೊಟ್ಟಂತಹ ಸ್ಪೀಚು ಅತ್ಯಂತ ಗಂಭೀರವಾಗಿತ್ತು, ಎಫೆಕ್ಟಿವ್ ಆಗಿತ್ತು, ಹೌದಾ? ಜೊತೆಗೆ ಇಟ್ ವಾಸ್ ಅ ಹಾರ್ಟ್ ಟಚಬಲ್. ಅಲ್ಲಿ ಕೇಳ್ತಕ್ಕಂಥ ಮನಸ್ಸಿಗೆ, ಅವರ ಆತ್ಮಗಳಿಗೆ, ಅವರ ಹೃದಯಗಳಿಗೆ ಇದು ಟಚ್ ಆಗ್ತಾಯಿತ್ತು. ಅರ್ಥ ಆಯಿತಾ? ಜನ ಕೇಳ್ತಕ್ಕಂಥವ್ರು ಏನಾಯಿತು? ಸಿ ಉನ್ಕಿ ವಾಣಿ ಸುನ್ಕರ್, ವಾಣಿ ಮೀನ್ಸ್ ಮಾತು, ಥಾಟ್ಸ್. ಇವನ ಮಾತನ್ನು ಕೇಳಿ, ಇವರ ಭಾಷಣವನ್ನು ಕೇಳಿ ಶ್ರೋತಾಗಣ್ ಮುಗ್ಧ ಹೋಗಯೇ. ಶ್ರೋತಾಗಣ್ ಮೀನ್ಸ್
ಸುನ್ನೇವಾಲ. ಸುನ್ನೇವಾಲ ಮೀನ್ಸ್ ಕೇಳ್ತಕ್ಕಂಥವರು. ಯಾರೆಲ್ಲ ಇವನ ಭಾಷಣವನ್ನು ಕೇಳ್ತಾ ಇದ್ರು, ಆ ಭಾಷಣವನ್ನು ಕೇಳಬೇಕಾದಾಗ ಅವರೆಲ್ಲ ಕೂಡ ಒಂದು ರೀತಿ ಮುಗ್ಧರಾಗೋದ್ರು. ಮುಗ್ಧ ಮೀನ್ಸ್ ವಾವ್, ವಾಟ್ ಎ ಸ್ಪೀಚ್, ವಾಟ್ ಎ ಥಾಟ್, ಎಂಥ ಅದ್ಭುತವಾದ ಮಾತುಗಳು, ಅದ್ಭುತವಾದ ಮಾತುಗಾರಿಕೆ, ಅದ್ಭುತವಾದ ಸ್ಪೀಚ್, ಅದ್ಭುತ ಕಲೆ. ಹಿಂದೂ ಧರ್ಮದ ಬಗ್ಗೆ ಇವರು ಏನು ಸ್ಪೀಚ್ ಕೊಟ್ಟರು ನಿಜವಾಗಿ ಕೂಡ ಅತ್ಯಂತ ಅದ್ಭುತವಾಗಿತ್ತು. ಇಟ್ ವಾಸ್ ಅನ್ ಆರ್ಟ್ ಟಚಬಲ್ ಥಾಟ್ಸ್ ಸ್ಪೀಚ್. ಇದನ್ನು ಕೇಳ್ತಕ್ಕಂಥ ಜನರು ಮುಗ್ಧರಾಗ್ಬಿಟ್ರು. ಅವರಿಗೆ ಯಾವ ತರಹ ರಿಪ್ಲೈ ಮಾಡಬೇಕು, ಏನಂತ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ನಿಜವಾಗಿಯೂ ಕೂಡ ಎಲ್ಲ ಕೂಡ ಇವನ ಮಾತಿಗೆ ತಲೆದೂಗಿ ಕೇಳ್ತಾ ಇದ್ದಾರೆ. ಅಷ್ಟೊಂದು ಎಫೆಕ್ಟಿವ್ ಆಗಿ ಇವರು ಸ್ಪೀಚ್ ಕೊಡ್ತಾಯಿದ್ರು. ಅರ್ಥ ಆಯ್ತಾ ಮಕ್ಕಳ? ಎಸ್, ಮುಗ್ದು ಹೋಗೈ ಕುಚ್ ಸಮಯ ತಕ್ ಅಮೆರಿಕಾ ಮೇ ರಹ್ ಗಯಿ. ಇದಾದಮೇಲೆ ಕುಚ್ ಸಮಯ ತಕ್, ಫಾರ್ ಸಮ್ ಟೈಮ್ ಆರ್ ಸಮ್ ಡೇಸ್, ಇನ್ನು ಕೆಲವಾರು ದಿನ ಸ್ವಾಮಿ ವಿವೇಕಾನಂದವರು ಅಮೆರಿಕದಲ್ಲೇ ಉಳ್ಕೋತಾರೆ. ಸುಮಾರು ದಿನ ಅಲ್ಲೇ ಉಳ್ಕೊಂಡು ಅಮೆರಿಕ ದೇಶದಲ್ಲಿ ನಮ್ಮ ಧರ್ಮದ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ ಮತ್ತು ರಾಮಕೃಷ್ಣ ಪರಮಹಂಸರ ಸಂದೇಶದ ಬಗ್ಗೆ ಒಂದು ಪ್ರಸಾರವನ್ನು ಮಾಡ್ತಾ ಹೋಗ್ತಾರೆ ಮಕ್ಕಳ. ಅರ್ಥ ಆಯ್ತಾ? ಸಿ, अपने भाषणों द्वारा लोगों को त्याग और संयम का पाठ पढ़ाया. ತನ್ನ ಭಾಷಣದ ಮುಖಾಂತರ, ತನ್ನ ಮಾತುಗಳ ಮುಖಾಂತರ, ತನ್ನ ಸ್ಪೀಚಿನ ಮುಖಾಂತರ ಜನಗಳಿಗೆ ತ್ಯಾಗ ಮತ್ತು ಸಂಯಮ. ತ್ಯಾಗ ಮೀನ್ಸ್ ಸ್ಯಾಕ್ರಿಫೈಸಿಂಗ್ ನೇಚರ್ ಅಂತ ಹೇಳ್ತೀವಿ ನಾವು. ಏನು ಸ್ಯಾಕ್ರಿಫೈಸ್ ಅಂದರೆ ತ್ಯಾಗ ಮಾಡಬೇಕು. ನಾವು ಸ್ವಾರ್ಥಿಗಳಾಗಬಾರ್ದು, ನಿಸ್ವಾರ್ಥಿಗಳಾಗಿ ನಮ್ಮ ದೇಶಕ್ಕೋಸ್ಕರ ಸೇವೆಯನ್ನು ಮಾಡಬೇಕು. ನಾವು ಯಾವ ಧರ್ಮವನ್ನು ನಂಬಿರ್ತೇವೆ ಅಲ್ಲಿ ನಮಗೆ ಶ್ರದ್ಧೆ ಇರಬೇಕು, ಭಕ್ತಿ ಇರಬೇಕು, ಧರ್ಮವನ್ನು ಪಾಲನೆ ಮಾಡಬೇಕು ಅಂತ ಅನೇಕ ವಿಚಾರವನ್ನು ಇವರು ಜನಗಳಿಗೆ ಹೇಳಿ ತ್ಯಾಗ ಮತ್ತು ಸಂಯಮ. ಮತ್ತು ಸಂಯಮ ಮೀನ್ಸ್ ಪೇಷನ್ಸ್, ತಾಳ್ಮೆ ಇರಬೇಕು ಮನುಷ್ಯನಿಗೆ. ಏನಾದರೂ ಸಾಧನೆ ಮಾಡಲಿಕ್ಕೆ ಕೊಟ್ಟರೆ ನಮ್ಗೆ ಅಚಲವಾದ ಭಕ್ತಿ, ಶ್ರದ್ಧೆ ಮತ್ತು ಅದನ್ನು ಸಾಧಿಸಲಿಕ್ಕೆ ಯಾವ ತಾಳ್ಮೆ, ಸಂಯಮ ಬೇಕು, ಆ ಸಂಯಮ ಮತ್ತು ತಾಳ್ಮೆ ನಮ್ಮಲ್ಲಿ ಇರಬೇಕು. ಹೌದಾ? ತ್ಯಾಗ ಮತ್ತು ಸಂಯಮದ ಬಗ್ಗೆ ಇವರು ಜನಗಳಿಗೆ ಏನು ಮಾಡ್ತಾರೆ? ಪಾಠ ಪಢಾಯ ಮೀನ್ಸ್ ತಿಳುವಳಿಕೆ ಹೇಳ್ತಕ್ಕಂಥದ್ದು. ಯಾವುದ್ರ ಬಗ್ಗೆ? ತ್ಯಾಗ ಮತ್ತು ಸಂಯಮದ ಬಗ್ಗೆ ಆ ಜನಗಳಿಗೆ ಒಂದು ಅರಿವನ್ನು ಇವರು ಮೂಡಿಸ್ತಾರೆ. ಓಕೆ, इसके बाद वह इंग्लैंड और ಸ್ವಿಟ್ಜರ್ಲ್ಯಾಂಡ್ भी गए. ಸಿ ಚಿಲ್ಡ್ರನ್ಸ್, ಅಮೆರಿಕದಲ್ಲಿ ನಮ್ಮ ಧರ್ಮವನ್ನು, ಭಾರತೀಯ ಧರ್ಮ, ಭಾರತೀಯ ಸಂಸ್ಕೃತಿಯನ್ನು ಮತ್ತು ರಾಮಕೃಷ್ಣ ಪರಮಹಂಸ ಸಂದೇಶವನ್ನು ಅಲ್ಲಿ ಪ್ರಸಾರ ಮಾಡ್ತಾರೆ. ಅಲ್ಲಿ ಪ್ರಸಾರ ಮಾಡಿ ಅಲ್ಲಿಂದ ನೇರವಾಗಿ ಜೊತೆಗೆ ಇಂಗ್ಲೆಂಡ್ ಮತ್ತು ಸ್ವಿಟ್ಜರ್ಲ್ಯಾಂಡ್ ಕೂಡ ಹೋಗ್ತಾರೆ ಇವರು. ಓಕೆ ಚಿಲ್ಡ್ರನ್ಸ್, ಅಮೆರಿಕಾ ಆಯಿತು, ಈಗ ಇಂಗ್ಲೆಂಡಿಂದ ಸ್ವಿಟ್ಜರ್ಲ್ಯಾಂಡು, ಹೀಗೆ ಇನ್ನೂ ಅನೇಕ ದೇಶಗಳಿಗೆ ಹೋಗಿ ಅನೇಕ ದೇಶಗಳನ್ನು ಸುತ್ತಿ ನಮ್ಮ ಧರ್ಮವನ್ನು, ಸಂಸ್ಕೃತಿಯನ್ನು, ಪರಂಪರೆಯನ್ನು ವಿಶ್ವದಾದ್ಯಂತ ಇವರು ಹಬ್ಬಿಸ್ತಾರೆ ಮಕ್ಕಳು. ಓಕೆ, ಅಂಥ ಮಹಾನ್ ಆತ್ಮ, ಮಹಾನ್ ವ್ಯಕ್ತಿ ಸ್ವಾಮಿ ವಿವೇಕಾನಂದ ಅವರು. ಓಕೆ, ಸಿ स्विट्ज़रलैंड भी गए, वहाँ उन्होंने सत्य और धर्म का प्रसार किया. ನೋಡಿ, ಇಂಗ್ಲೆಂಡ್ ಮತ್ತು ಸ್ವಿಟ್ಜರ್ಲ್ಯಾಂಡಲ್ಲಿ ಸತ್ಯ ಮತ್ತು ಧರ್ಮದ ಬಗ್ಗೆ ವ್ಯಾಖ್ಯಾನವನ್ನು, ಪ್ರಸಾರವನ್ನು ಮಾಡ್ತಾರೆ ಇವರು. ಯಾರು? ಸ್ವಾಮಿ ವಿವೇಕಾನಂದರು. ಅರ್ಥ ಆಯಿತಾ? ಅಮೇರಿಕಾದಲ್ಲಿ ಸತ್ಯ, ತ್ಯಾಗ, ಸಂಯಮ ಇದ್ರ ಬಗ್ಗೆ ಸ್ಪೀಚ್ ಕೊಟ್ಟರು. ಅದಲ್ಲದೆ ಇಂಗ್ಲೆಂಡ್ ಮತ್ತು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿಗೆ ಹೋಗಿ ಸತ್ಯದ ಬಗ್ಗೆ, ಧರ್ಮದ ಬಗ್ಗೆ ಸ್ಪೀಚ್ ಕೊಡ್ತಾರೆ, ವ್ಯಾಖ್ಯಾನ ಕೊಡ್ತಾರೆ. ಅರ್ಥ ಆಯಿತು ಮಕ್ಕಳ? ಸತ್ಯ ಎಷ್ಟು ಮಹತ್ತರವಾದದ್ದು, ಎಷ್ಟು ಮಹತ್ವಪೂರ್ಣವಾದದ್ದು, ಸತ್ಯಕ್ಕೆ ಯಾವ ಮಹತ್ವ ಇದೆ, ಎಷ್ಟು ಬೆಲೆ ಇದೆ, ಎಷ್ಟು ವ್ಯಾಲ್ಯೂ ಇದೆ ಅಂತಕ್ಕಂಥ ವಿಚಾರವನ್ನು ಇವರು ಎಲ್ಲ ಕಡೆಗೂ ಹರಡಿಸ್ತಾರೆ, ಹಬ್ಬಿಸ್ತಾರೆ. ಓಕೆ, ಸತ್ಯ ಮತ್ತು ಧರ್ಮದ ಪ್ರಸಾರವನ್ನು ಮಾಡಿ ಭಾರತಕ್ಕೆ ಗೌರವಕ್ಕೂ ಬಡಾಯ. ಸಿ ಚಿಲ್ಡ್ರನ್ಸ್, ಏನು ಮಾಡಿದರು? ನಮ್ಮ ದೇಶದ ಕೀರ್ತಿಯನ್ನು ಮತ್ತಷ್ಟು ಹೆಚ್ಚು ಮಾಡಿದರು. ಎಲ್ಲಿ? ವಿದೇಶದಲ್ಲಿ, ಇಂಗ್ಲೆಂಡ್ನಲ್ಲಿ, ಸ್ವಿಟ್ಜರ್ಲ್ಯಾಂಡ್ನಲ್ಲಿ, ಅಮೇರಿಕಾದಲ್ಲಿ. ಹೌದಾ? ಇವರೇನು ಮಾಡಿದರು? ನಮ್ಮ ಭಾರತೀಯ ಧರ್ಮದ ಬಗ್ಗೆ, ಭಾರತೀಯ ಸಂಸ್ಕೃತಿ ಮತ್ತು ತ್ಯಾಗ, ಸಂಯಮ, ಸತ್ಯ, ಧರ್ಮ ಇದೆಲ್ಲದರ ಬಗ್ಗೆ ಸ್ಪೀಚ್ ಕೊಟ್ಟು, ವ್ಯಾಖ್ಯಾನ ಕೊಟ್ಟು, ಜನಗಳಿಗೆ ಸಂದೇಶವನ್ನು ಹೇಳಿ, ತನ್ನ ಗುರುಗಳಾದ ರಾಮಕೃಷ್ಣ ಪರಮಹಂಸರ ಸಂದೇಶವನ್ನು
ಜಗತ್ತಿನಾದ್ಯಂತ ಸಾರಿ ನಮ್ಮ ದೇಶದ ಕೀರ್ತಿಯನ್ನು ಇವರು ಹೆಚ್ಚು ಮಾಡ್ತಾರೆ ಮಕ್ಕಳೇ. ಓಕೆ, ಸಿ ಅನೇಕ ವಿದೇಶಿ ಅನೇಕ ವಿದೇಶಿಗರು ಅಂದರೆ ನಮ್ಮ ದೇಶ ಅಲ್ಲದೆ ಅನೇಕ ವಿದೇಶಿ ಪ್ರಜೆಗಳು, ವಿದೇಶಿ ಜನ ಕೂಡ ಸ್ವಾಮಿ ವಿವೇಕಾನಂದಕ್ಕೆ ಶಿಷ್ಯ ಬಂಗಯೇ. ಸಿ ಅನೇಕ ಜನ ವಿವೇಕಾನಂದರಿಗೆ ಶಿಷ್ಯರಾಗ್ತಾರಂತೆ. ಸ್ವಾಮೀಜಿನೇ ತನ್ನ ಗುರುಗಳು ಅಂತೇಳಿ ಸ್ವೀಕಾರ ಮಾಡ್ತಾರೆ. ಇವರ ದಾರಿಯನ್ನು, ಇವರ ಧರ್ಮವನ್ನು, ಇವರ ನೀತಿಯನ್ನು ಅನೇಕ ಜನ ಫಾಲೋ ಮಾಡ್ತಾರೆ, ಸ್ವಾಮಿ ವಿವೇಕಾನಂದರನ್ನು. ಅರ್ಥ ಆಯ್ತಾ? ನೋಡಿ, ವಿದೇಶದಲ್ಲಿ ಹೋಗಿ ವಿದೇಶದಲ್ಲಿ ಸತ್ಯ, ಧರ್ಮ, ತ್ಯಾಗ, ಸಂಯಮ ಎಲ್ಲ ವಿಚಾರವನ್ನು ಅರ್ಥ ಮಾಡಿಸಿ ನಮ್ಮ ಧರ್ಮವನ್ನು ಪ್ರಸಾರ ಮಾಡಿಸಿ ಅನೇಕ ವಿದೇಶಿ ಜನಗಳನ್ನು ತನ್ನ ಶಿಷ್ಯಂದ್ರನಾಗಿ ಮಾಡ್ಕೋತಾರೆ ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರನ್ನು ಅನೇಕ ವಿದೇಶಿ ಜನ ತನ್ನ ಗುರುಗಳು ಅಂತ ಹೇಳ್ಬಿಟ್ಟು, ಸ್ವಾಮೀಜಿ ಅಂತ ಹೇಳ್ಬಿಟ್ಟು ಒಪ್ಕೊಳ್ತಾರೆ. ಅರ್ಥ ಆಯ್ತಾ? ಇವರ ವ್ಯಕ್ತಿತ್ವ ಅಷ್ಟೊಂದು ಆದರ್ಶಪೂರ್ಣವಾಗಿತ್ತು ಮಕ್ಕಳೇ. ಅರ್ಥ ಆಯ್ತು ಮಕ್ಕಳ? ಅನೇಕ ವಿದೇಶಿ ಲೋಗ ಸ್ವಾಮೀಜಿಗೆ ಶಿಷ್ಯ ಬನ್ ಗಯೇ. ಸ್ವಾಮೀಜಿಯನ್ನು ಯಾರು? ಸ್ವಾಮಿ ವಿವೇಕಾನಂದರು. ಇವರಿಗೆ ಶಿಷ್ಯರಾಗ್ತಾರೆ ಯಾರು? ಅನೇಕ ವಿದೇಶ ಜನಗಳು. ನಮ್ಮ ದೇಶ ಅಷ್ಟೇ ಅಲ್ಲ, ಅನೇಕ ವಿದೇಶಿಗಳು ಕೂಡ ಇವರನ್ನು ಪಾಲನೆ ಮಾಡ್ತಾರೆ. ನೋಡಿ ಮಕ್ಕಳ, ಇಲ್ಲಿ ನಾವು ನೋಡ್ಬೋದು ಪಿಕ್ಚರಲ್ಲಿ ಸ್ಪೀಚ್ ಕೊಡ್ತಾ ಇದ್ದಾರೆ. ಈ ಸ್ಪೀಚ್ ಕೊಡಬೇಕಾದ್ರೆ ಜನ ಕೇಳಿ ಎಷ್ಟೊಂದು ಶಾಕ್ ಆಗ್ತಾರೆ, ಸರ್ಪ್ರೈಸ್ ಆಗುತ್ತೆ, ಆಶ್ಚರ್ಯ ಆಗುತ್ತೆ, ಸಂತೋಷ ಆಗುತ್ತೆ. ನೋಡಿ, ಎಲ್ಲ ಜನ ಅವ್ರಿಗೆ ಕ್ಲಾಪ್ ಮಾಡ್ತಾರೆ, ಕಾಣುತ್ತೆ ಇಲ್ಲಿ. ಸಿ ಆಲ್ ಆರ್ ವೇರ್ ಕ್ಲಾಪಿಂಗ್ ಟು ಹಿಮ್. ಅವನ ಸ್ಪೀಚ್ ಕೊಡ್ತಾ ಇದೆ, ಎಲ್ಲ ಜನ ಒಂದು ರೀತಿ ಮುಗ್ಧರಾಗಿ ಕೇಳಿಕೊಂಡು ಕ್ಲಾಪ್ ಮಾಡ್ತಾರೆ ನೋಡಿ ಅವರನ್ನು. ಸೊ ಅಷ್ಟೊಂದು ಏನೋ ಹಾರ್ಟ್ ಟಚಬಲ್ ಆಗಿತ್ತು ಅವರ ಸ್ಪೀಚ್. ಅದಕ್ಕೋಸ್ಕರನೇ ಅನೇಕ ಜನ ಇವರಿಗೆ ಶಿಷ್ಯಂದಿರಾಗ್ತಾರೆ ಮಕ್ಕಳ. ಓಕೆ, उनमें से कुमारी ಮಾರ್ಗರೆಟ್ ಎಲಿಜಬೆತ್ का नाम ಉಲ್ಲೇಖನೀಯ है. ಅಂಥ ವಿದೇಶಿಗರಲ್ಲಿ ಬಹಳ ಮುಖ್ಯವಾದರು ಯಾರದು? ಕುಮಾರಿ ಮಾರ್ಗರೆಟ್ ಎಲಿಜಬೆತ್ का नाम ಉಲ್ಲೇಖನೀಯ है. ಆ್ಯಂಡ್ ಶಿ ವಾಸ್ ಫ್ರಮ್ ಇಂಗ್ಲೆಂಡ್ನ ಒಬ್ಬಳು ಯುವತಿ. ಯಾರು? ಮಾರ್ಗರೆಟ್ ಎಲಿಜಬೆತ್. ಕುಮಾರಿ ಮಾರ್ಗರೆಟ್ ಎಲಿಜಬೆತ್ ಉನ್ಕಾ ನಾಮ್ ಉಲ್ಲೇಖನೀಯ ಹೈ. ಅಂದರೆ ಕುಮಾರಿ ಮಾರ್ಗರೆಟ್ ಎಲಿಜಬೆತ್ ಅವರು ಸ್ವಾಮಿ ವಿವೇಕಾನಂದರ ಶಿಷ್ಯೆಯಾಗಿ ಸೇರ್ಕೋತಾರೆ. ಇವರ ಶಿಷ್ಯೆಯಾಗಿ ತನ್ನ ಕೆಲಸ, ತನ್ನ ವೃತ್ತಿಯನ್ನು ಆರಂಭಿಸ್ತಾರೆ. ಹೌದಾ? ಜೋ ಸ್ವಾಮೀಜಿಗೆ ಅನುಯಾಯಿನಿ ಬನ್ಕರ್. ಇವರೇನು ಮಾಡ್ತಾರೆ? ಸ್ವಾಮಿ ವಿವೇಕಾನಂದರ ಅನುಯಾಯಿನಿ ಮೀನ್ಸ್ ಫಾಲೋವರ್. ಓಕೆ ಚಿಲ್ಡ್ರನ್ಸ್, ಅವ್ರನ್ನ ಫಾಲೋ ಮಾಡಿ बनकर ಸಿಸ್ಟರ್ ನಿವೇದಿತಾ ಕೆ ನಾಮ್ ಸೆ ಸಂಸಾರ ಮೇ ಪ್ರಸಿದ್ಧ ಹುಯಿ. ಏನಾಯಿತು? ಕ್ರಮೇಣ ಅವ್ರ ಹೆಸರು ಬದಲಾಗುತ್ತೆ, ಸಿಸ್ಟರ್ ನಿವೇದಿತಾ ಅಂತ ಹೇಳ್ಬಿಟ್ಟು. ನಿವೇದಿತಾ ಅಂತಕ್ಕಂಥದ್ದು ಹಿಂದೂ ಹೆಸರು. ಇವರು ಮೊದಲೇನಾಗಿದ್ಲು? ಮಾರ್ಗರೆಟ್ ಎಲಿಜಬೆತ್ ಆಗಿದ್ಲು. ಯಾವಾಗ ಸ್ವಾಮೀಜಿಯ ಭಾಷಣಗಳಿಗೆ, ಸ್ವಾಮೀಜಿಯ ಒಂದು ಧರ್ಮ ಚಾತುರ್ಯ ಅವರ ಮಾತಿಗೆ ಮಾರು ಹೋಗಿ ಸ್ವಾಮಿ ವಿವೇಕಾನಂದರನ್ನು ತನ್ನ ಗುರು ಅಂತ ಸ್ವೀಕಾರ ಮಾಡಿ, ಈಕೆ ಕೂಡ ಹಿಂದೂ ಧರ್ಮವನ್ನು, ನಮ್ಮ ಧರ್ಮವನ್ನು, ಭಾರತೀಯ ಧರ್ಮವನ್ನು, ಸಂಸ್ಕೃತಿಯನ್ನು ನಾನು ಜನಗಳಿಗೆ ಪ್ರಸಾರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಪ್ಕೊಂಡು ಆಕೆ ಕೂಡ ಹಿಂದೂ ಧರ್ಮವನ್ನು ಸ್ವೀಕಾರ ಮಾಡ್ತಾಳೆ. ಹಿಂದೂ ಧರ್ಮವನ್ನು ಸ್ವೀಕಾರ ಮಾಡಿ ಆಕೆ ಹೆಸರನ್ನು ಕೊನೆಗೆ ಬದಲಾಗುತ್ತೆ, ಸಿಸ್ಟರ್ ನಿವೇದಿತಾ ಅಂತ ಹೇಳ್ಬಿಟ್ಟು. ಅರ್ಥ ಆಯ್ತಾ ಮಕ್ಕಳ? ಸಿಸ್ಟರ್ ನಿವೇದಿತಾ ಕೆ ನಾಮ್ ಸೆ ಸಂಸಾರ ಮೇ ಪ್ರಸಿದ್ಧ ಹುಯಿ. ಈಕೆ ಕೂಡ ಬಹಳ ಫೇಮಸ್ ಆಗ್ತಾಳೆ. ಯಾವ ರೀತಿ? ಸ್ವಾಮೀಜಿಯವರ ಶಿಷ್ಯೆಯಾಗಿ, ಹಿಂದೂ ಧರ್ಮದ ಪ್ರವರ್ತಕಳಾಗಿ, ಹಿಂದೂ ಧರ್ಮವನ್ನು ಪ್ರಸಾರ ಮಾಡಿ ರಾಮಕೃಷ್ಣ ಮಿಷನ್ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡೋ ಮುಖಾಂತರ ರಾಮಕೃಷ್ಣ ಪರಮಹಂಸ ಸಂದೇಶವನ್ನು ಇಡೀ ವಿಶ್ವಕ್ಕೆ ಸಾರಿ ಈಕೆ ಸಿಸ್ಟರ್ ನಿವೇದಿತಾ ಅಂತ ಹೇಳ್ಬಿಟ್ಟು ಫೇಮಸ್ ಆಗ್ತಾಳೆ. ಅರ್ಥ ಆಯಿತಾ ಮಕ್ಕಳೇ? यस ऑफ कोर्स. बने आगे. स्वामी विवेकानंद ने भारत में भी भ्रमण करके भारतीय संस्कृति और सभ्यता का सदुपयोग दिया. सी चिल्ड्रन्स, ಸ್ವಾಮಿ ವಿವೇಕಾನಂದರು ಅನೇಕ ವಿದೇಶದಲ್ಲಿ, ಸ್ವಿಟ್ಜರ್ಲ್ಯಾಂಡು, ಇಂಗ್ಲೆಂಡು, ಅಮೇರಿಕಾ ಅಲ್ಲೆಲ್ಲ ಹೋಗಿದ್ರು. ಅದಲ್ಲದೆ ನಮ್ಮ ದೇಶದಲ್ಲೂ ಕೂಡ, ನಮ್ಮ ದೇಶದ ಉದ್ದಗಲಕ್ಕೂ ಕೂಡ, ದೇಶದ ಮೂಲೆ ಮೂಲೆಗೆ ಅನೇಕ ರಾಜ್ಯಗಳಿಗೆ ಭೇಟಿ ಕೊಟ್ಟು ನಮ್ಮ ಧರ್ಮದ ಬಗ್ಗೆ ಜನಗಳಿಗೆ ಅರ್ಥ ಮಾಡಿಸಿದ್ರು, ಮನವರಿಕೆ ಮಾಡಿಸಿದ್ರು. ಹಿಂದೂ ಧರ್ಮವನ್ನು ಯಾಕೆ ನಾವು ಒಪ್ಕೋಬೇಕು, ಹಿಂದೂ ಧರ್ಮ ಯಾತಕ್ಕೋಸ್ಕರ ಜಗತ್ತಲ್ಲಿ ಶ್ರೇಷ್ಠವಾದ ಧರ್ಮ ಅಂತಕ್ಕಂಥ ಸಂದೇಶವನ್ನು
ಭ್ರಮಣ್ ಮೀನ್ಸ್ ಘೂಮ್ನಾ ಮೀನ್ಸ್ ದೇಶ ತುಂಬ ಸುತ್ತೋದು. ದೇಶದ ತುಂಬೆಲ್ಲ ಸುತ್ತಾಡಿ ಭಾರತೀಯ ಸಂಸ್ಕೃತಿಯನ್ನು, ಇಂಡಿಯನ್ ಕಲ್ಚರ್, ಇಂಡಿಯನ್ ಟ್ರೆಡಿಷನ್, ಇಲ್ಲಿನ ಸಭ್ಯತೆಯನ್ನು ಜನಗಳಿಗೆ ಸದುಪದೇಶ ಮೀನ್ಸ್ ಒಳ್ಳೆಯ ಉಪದೇಶ ಮೀನ್ಸ್ ಸ್ಪೀಚ್, ತನ್ನ ಭಾಷಣದ ಮುಖಾಂತರ ಉಪದೇಶ ಮಾಡ್ತಾರೆ. ಸದುಪದೇಶ ಉಪದೇಶ ಸದುಪದೇಶ ಅಂದರೆ ಒಳ್ಳೆಯ ಉಪದೇಶವನ್ನು ಇವರು ಕೊಡ್ತಾರೆ. ಅಂದರೆ ನಮ್ಮ ಧರ್ಮದ ಸಂಸ್ಕೃತಿಯನ್ನು ಜನಗಳಿಗೆ ಅರ್ಥ ಮಾಡಿಸ್ತಾರೆ. ಉನ್ಹೋನೆ ಅಂಧವಿಶ್ವಾಸ ತತ್ತ ರೂಢಿಯೋಂಕು ಹಠಾಕ ಧರ್ಮಕ ವಾಸ್ತವಿಕ ಮರ್ಮ ಸಂಚಾಯ. ನೋಡಿ ಮಕ್ಕಳ, ಇವ್ರು ಏನು ಮಾಡ್ತಾರಪ್ಪ ಅಂದರೆ ಅಂಧವಿಶ್ವಾಸ ಮೀನ್ಸ್ ಬ್ಲೈಂಡ್ ಬಿಲೀವ್ಸ್ ಇರ್ತಕ್ಕಂಥ ಮೂಢ ನಂಬಿಕೆಗಳು, ಈ ಬ್ಲೈಂಡ್ ಬಿಲೀವ್ಸನ್ನು ಮತ್ತು ರೂಢಿಯ ಆಚರಣೆಗಳು, ನಾವೇನು ಆಚರಣೆ ಮಾಡ್ತಾಯಿದ್ದೀವಿ ಕೆಲವೊಂದು ಬ್ಲೈಂಡ್ ಬಿಲೀವ್ಸನ್ನು, ಇದನ್ನು ಹಠಾನ ಮೀನ್ಸ್ ದೂರ್ಕರ್ನ, ಇದನ್ನು ಸಮಾಜದಿಂದ ಹೋಗಲಾಡಿಸಿ ನಾವು ಯಾವುದೇ ಕಾರಣಕ್ಕೂ ಬ್ಲೈಂಡ್ ಬಿಲೀವ್ಸನ್ನು ನಂಬಾರ್ದು. ಅರ್ಥ ಏನಪ್ಪ ಅಂದರೆ ಮೂಢನಂಬಿಕೆಯನ್ನು ನಂಬಾರ್ದು. ಧರ್ಮವನ್ನು ನಂಬಿ ತಪ್ಪಲ್ಲ, ಆದರೆ ಬ್ಲೈಂಡ್ ಬಿಲೀವ್ಸನ್ನು ನಾವು ಆಚರಣೆ ಮಾಡಬಾರ್ದು, ನಂಬಬಾರ್ದು ಅಂತ ಹೇಳ್ಬಿಟ್ಟು ಆ ಜನಗಳ ಮನಸ್ಸಲ್ಲಿ ಏನು ತಪ್ಪು ಸಂದೇಶ ಇತ್ತು ಈ ಬ್ಲೈಂಡ್ ಬಿಲೀವ್ಸನ್ನು ದೂರ ಮಾಡ್ತಾರೆ. ಧರ್ಮದ ನಿಜವಾದ ಮರ್ಮವನ್ನು, ನಿಜವಾದ ಧರ್ಮ ಅಂದ್ರೇನು ಅದರ ಅರ್ಥವನ್ನು ಜನಗಳಿಗೆ ಅರ್ಥ ಮಾಡಿಸ್ತದೆ. ಅದರ ಸತ್ಯವನ್ನು, ಅದರ ಸೀಕ್ರೆಟನ್ನು, ಧರ್ಮದ ರಹಸ್ಯವನ್ನು ಜನಗಳಿಗೆ ಅರ್ಥ ಮಾಡಿಸ್ತಾರೆ. ಮಕ್ಕಳ ಧರ್ಮವನ್ನು ಪಾಲನೆ ಮಾಡಿ ಹಂಗಂತ ಹೇಳ್ಬಿಟ್ಟು ಬ್ಲೈಂಡ್ ಬಿಲೀವ್ಸನ್ನು ಅಲ್ಲ, ಧರ್ಮನೇ ಬೇರೆ ಬ್ಲೈಂಡ್ ಬಿಲೀವ್ಸೇ ಬೇರೆ, ಹೌದಾ? ಇದ್ರ ಬಗ್ಗೆ ಸರಿಯಾದ ಮಾಹಿತಿಯನ್ನು ಕೊಟ್ಟು ಧರ್ಮದ ರಹಸ್ಯವನ್ನು ಇವರು ಜನಗಳಿಗೆ ಅರ್ಥ ಮಾಡಿಸ್ತಾರೆ ಮಕ್ಕಳೇ. ಓಕೆನಾ? ಬನ್ನಿ ಹಾಗಾದ್ರೆ ನೋಡಿ ನೆಕ್ಸ್ಟು. ಸಾಧು ಸನ್ಯಾಸಿ ವರ್ಗ को भी उन्होंने ಶಾಂತಿ ಪ್ರಾಪ್ತ करने का एक नया मार्ग बताया. ಇನ್ನು ಸಾಧು ಸನ್ಯಾಸಿಗಳಿಗೆ ಒಂದು ಹೊಸ ಮಾರ್ಗವನ್ನು, ಒಂದು ಹೊಸ ದಾರಿಯನ್ನು ಹೇಳ್ತಾರೆ. ಅದೇನು? ಸಮಾಜ ಸೇವೆ. ಮತ್ತು ಸಮಾಜಕ್ಕೇನಾದರೂ ಒಳ್ಳೆಯದು ಮಾಡೋ ಮುಖಾಂತರ ಜನಗಳಿಗೆ ಸಂದೇಶವನ್ನು ಕೊಡಿ, ಜನಗಳಿಗೆ ಸತ್ಯದ ಬಗ್ಗೆ ಮಾಹಿತಿ ಕೊಡಿ, ಧರ್ಮದ ಬಗ್ಗೆ ಸಂದೇಶ ಕೊಡಿ. ಇದರಿಂದ ನಿಮ್ಮ ಮನಸ್ಸಿಗೂ ಶಾಂತಿ ಸಿಗುತ್ತೆ. ಯಾರಿಗೆ? ಸಾಧು ಸನ್ಯಾಸಿಗಳಿಗೆ. ಪರವಾಗಿಲ್ಲಪ್ಪ, ನಾನು 4 ಜನಕ್ಕೆ ನನ್ನ ಧರ್ಮವನ್ನು ಪ್ರಚಾರ ಮಾಡಿದ್ದೀನಿ, ನನ್ನ ಧರ್ಮದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸತ್ಯ ಅಂದ್ರೇನು, ತ್ಯಾಗ ಅಂದ್ರೇನು, ಸಂಯಮ ಅಂದ್ರೇನು, ಹೌದಾ? ಸತ್ಯ, ತ್ಯಾಗ ಮತ್ತು ಇನ್ನೇನು? ತ್ಯಾಗ, ಸಂಯಮ, ಸತ್ಯ, ಧರ್ಮ, ಇದರ ಬಗ್ಗೆ ಜನಗಳಿಗೆ ಸಂದೇಶವನ್ನು ಹೇಳಿದ್ದೇ ಆದರೆ ನಿಮಗೂ ಶಾಂತಿ ಸಿಗುತ್ತೆ, ನಿಮಗೂ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸಾಧು ಸನ್ಯಾಸಿಗಳಿಗೆ ಒಂದು ಸಂದೇಶವನ್ನು ಕೊಡ್ತಾರೆ. ಯಾವ ಸಂದೇಶ? ನೀವೆಲ್ಲ ಕೂಡ ನಮ್ಮ ಧರ್ಮದ ಬಗ್ಗೆ ಜನಗಳಿಗೆ ಮಾಹಿತಿನ ಕೊಡಿ ಅಂತ ಹೇಳಿಬಿಟ್ಟು ಈ ಮುಖಾಂತರ ನಿಮಗೂ ಶಾಂತಿ ಸಿಗುತ್ತೆ, ಜನಗಳಿಗೂ ಸತ್ಯ, ಧರ್ಮ, ತ್ಯಾಗದ ಬಗ್ಗೆ ಅರಿವು ಮೂಡುತ್ತೆ ಅಂತ ಹೇಳ್ಬಿಟ್ಟು ಸಾಧು ಸನ್ಯಾಸಿಗಳಿಗೆ ಒಂದು ಹೊಸ ದಾರಿಯನ್ನು ಇವರು ತೋರಿಸ್ಕೊಡ್ತಾರೆ. ಯಾರು? ಸ್ವಾಮಿ ವಿವೇಕಾನಂದರು. ಅವರು ವಾಹತ ದೀನ್ ದುಃಖಿ ಜನೋಂಕಿ ಸೇವಾ ಅವ್ರ ಸಹಾಯತಾ ಕಾ ಮಾರ್ಗ. ಅದು ಏನಪ್ಪ ಅಂದರೆ ದೀನ ದುಃಖಿ, ದೀನ್ ಮೀನ್ಸ್ ಸಮಾಜದ ಅತ್ಯಂತ ಕೆಳವರ್ಗ, ದುಃಖಿ ಮೀನ್ಸ್ ಯಾರಿಗೆ ದುಃಖ ಇರುತ್ತೆ, ಯಾರು ಅತ್ಯಂತ ಕಡು ಬಡವರು, ಸಮಾಜದಲ್ಲಿ ನಿರ್ಗತಿಕರು, ಹೌದಾ? ಜೋ ಸಮಾಜ್ ಮೇ ನಿರ್ಧನ್ ಲೋಗೋಂಕೋ, ನಿರ್ಧನ್ ಮೀನ್ಸ್ ಅತ್ಯಂತ ಬಡ ಜನಗಳಿಗೆ, ನಿರ್ಗತಿಕರಿಗೆ, ಸಮಾಜದ ಕೆಳವರ್ಗದವರಿಗೆ ಅವರ ಸೇವೆಯನ್ನು ಮಾಡಿ, ಅವರಿಗೆ ಸಹಾಯ ಮಾಡಿ, ಅವರ ಸ್ಥಿತಿಯನ್ನು ಸುಧಾರಿಸಲಿಕ್ಕೆ ನೀವು ಸಹಾಯ ಮಾಡಿ. ಬಡ ಜನಗಳಿಗೆ, ದೀನರಿಗೆ, ದಲಿತರಿಗೆ ಒಂದು ಸಹಾಯವನ್ನು ಮಾಡೋ ಮುಖಾಂತರ ನಿಮ್ಮ ಆತ್ಮಕ್ಕೂ ಶಾಂತಿ ಸಿಗುತ್ತೆ, ಸಮಾಜ ಸೇವೆನೂ ಆಗುತ್ತೆ ಅಂತ ಹೇಳ್ಬಿಟ್ಟು ಸನ್ಯಾಸಿಗಳಿಗೆ ಒಂದು ಕಿವಿ ಮಾತನ್ನು, ಒಂದು ಸಂದೇಶವನ್ನು ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಅರ್ಥ ಆಯಿತು ಮಕ್ಕಳ? ಅದೇನಪ್ಪ ಅಂದರೆ ನಿಮಗೆ ಶಾಂತಿ ಸಿಗಬೇಕು ಅಂದರೆ, ನಿಮಗೂ ಮನಸ್ಸಿಗೆ ಖುಷಿ ಆಗಬೇಕು ಅಂದರೆ ನೀವು ಈಗಲೇ ದೀನ ದಲಿತರಿಗೆ ಸಹಾಯವನ್ನು ಮಾಡಿ, ಸಮಾಜದ ಅತ್ಯಂತ ಕೆಳವರ್ಗದವರಿಗೆ, ಅತ್ಯಂತ ನಿರ್ಗತಿಕರಿಗೆ, ಬಡವರಿಗೆ ಸಹಾಯ ಮಾಡಿ, ಅವರ ಸ್ಥಿತಿಯನ್ನು ಸುಧಾರಿಸಿ. ಇದರಿಂದ ನಿಮ್ಮ ಮನಸ್ಸಿಗೂ ಶಾಂತಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಶಾಂತಿಯನ್ನು ಕಂಡುಕೊಳ್ಳೋ ಒಂದು ಹೊಸ ಮಾರ್ಗವನ್ನು, ಹೊಸ ದಾರಿಯನ್ನು ಸಾಧು ಸನ್ಯಾಸಿಗಳಿಗೆ ಇವರು ತೋರಿಸ್ಕೊಡ್ತಾರೆ. ಯಾರು? ಸ್ವಾಮಿ ವಿವೇಕಾನಂದರು. ಅರ್ಥ ಆಯಿತು ಮಕ್ಕಳೇ? ಓಕೆ. ಸೊ ಅಪ್ ಟು ಎನಫ್ ಐ ಥಿಂಕ್ ಫಾರ್ ದಿಸ್ ಕ್ಲಾಸ್. ಸೊ ಇವತ್ತಿಗೆ ಇಷ್ಟು ಸಾಕು ಮಕ್ಕಳ.
ಉಳಿದಿದ್ದನ್ನು ನಾನು ನೆಕ್ಸ್ಟ್ ಕ್ಲಾಸ್ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸ್ ನೋಡ್ತಾ ಹೋಗೋಣ ಮುಂದೆ ಏನಾಗುತ್ತೆ ಅಂತ. ಓಕೆ, ಅರ್ಥ ಆಯ್ತಾ ಮಕ್ಕಳೇ? ಓಕೆ, ಥ್ಯಾಂಕ್ ಯು ಚಿಲ್ಡ್ರನ್ಸ್.